ಗುರುದೇವ ಆತ್ಮಾನಂದಜಿ ಅವರು ಏನು ಹೇಳ್ತಾರ ನೋಡೋಣ. ದೇಹವಿದನು ಅನ್ಯ ದೇಹದಂದದೊಳು ಕಾಣಲರಿಯದ ಮೋಹಿತಂಗೆ ನಿಜಾನಂದವೌದೆ ಕೋಟಿ ಜನ್ಮದೊಳು ಉಗ್ರ ತಾಪಸನಾಗಿ. ದೇಹ ಭಾವವನ್ನು ಹಿಡಿದುಕೊಂಡು ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದರೂ ನಿಜಾನಂದವು ದೊರೆಯುವುದು ಸಾಧ್ಯವಿಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ. ಎಲ್ಲ ವಸ್ತುಗಳ ಬಗ್ಗೆ ಇದ್ದ ತಿಳುವಳಿಕೆಯು ಜ್ಞಾನವಲ್ಲ, ಆತ್ಮಜ್ಞಾನವೇ ನಿಜವಾದ ಜ್ಞಾನವು. ಏನು ಹೇಳ್ತಾರಪ್ಪ ಅವ್ರು ಅಂದ್ರೆ, ದೇಹವಿದನು ಅನ್ಯ ದೇಹದಂದೊಡ್ದೊಳು ಕಾಣಲರಿಯದ ಮೋಹಿತಂಗೆ ನಿಜಾನಂದವೋದೆ ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ. ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗಬೇಕಾಗಿತ್ತು ಅಂತಂದ್ರೆ ಎದರ ಕಡೆ ಲಕ್ಷ್ಯ ಕೊಡಬೇಕು ಅಂದ್ರೆ, ಯಾವುದು ಶಾಂತಿ ಸ್ವರೂಪದ, ಯಾವುದು ಸಮಾಧಾನ ಸ್ವರೂಪದ ಅದರ ಕಡೆ ಲಕ್ಷ್ಯ ಕೊಡಬೇಕು. ಈ ಸ್ಥೂಲ ಶರೀರ, ಈ ಏನು ಜಡ ಶರೀರ ಐತಲ್ಲ, ಇದರ ನೆನಪಿನೊಳಗಿದ್ವಿ ಅಂದ್ರೆ, ಇದ ನಾವಂತ ತಿಳ್ಕೊಂಡು ಬದುಕಾಕತ್ವಿ ಅಂದ್ರೆ ನಮಗೆ ನಿಜಾನಂದ ಅಂತಕ್ಕಂಥದ್ದು ಪ್ರಾಪ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಪ್ಪವ್ರು ಹೇಳ್ತಾರ, ದೇಹವಿದನು ಅನ್ಯ ದೇಹದಂದದೊಳು ಕಾಣಲರಿಯದ ಮೋಹಿತಂಗೆ. ಸಾಮಾನ್ಯವಾಗಿ ನಾವು ಈ ದೇಹನ ನಾವಂತ ತಿಳ್ಕೊಂಡು ಕೂತೇವಿ, ಇದನ್ನು ಮೋಹಿಸಾಕತ್ತೇವಿ, ಇದ್ರ ಮ್ಯಾಗ ಏನು ಮಾಡೇವಿ, ಭಾಳ ಆಸಕ್ತಿಯನ್ನು ಇಟ್ಕೊಂಡು ಕೂತೇವಿ. ವಿಚಾರ ಮಾಡಿ ನೋಡಿದ್ರೆ ಈ ದೇಹ ನಾವು ಆಗಾಕ ಸಾಧ್ಯನೇ ಇಲ್ಲ. ಯಾವುದು ನಮ್ಮಿಂದ ತಿಳಿಸಿಕೊಳ್ಳಲ್ಪಡ್ತದ ಅದು ನಮಗೆ ಅನ್ಯವಾಗಿ ಇರ್ತದೆ. ಈ ಶರೀರ ನಮ್ಮಿಂದ ತಿಳಿಸಿಕೊಳ್ಳಲ್ಪಡ್ತದ ಅಂದ್ರೆ ಅದು ನಮಗೆ ಅನ್ಯವಾಗಿ ಐತಿ ಅಂತ. ನಮಗೆ ಅನ್ಯವಾಗಿ ಇದ್ರೂ ಸಹಿತ ನಾವೇನು ಮಾಡಾಕತ್ತೀವಿ, ಅದ ನಾವಂತ ತಿಳ್ಕೊಂಡು ಕೂತೇವಿ. ದಿನ ಎದ್ದಾಗಿನಿಂದ ಮಲಗುವವರೆಗೆ ಇದರ ನೆನಪಿನೊಳಗೆ ಅದೇವಿ ನಾವು, ಇದರ ಸತ್ಯತ್ವ ಭಾವದೊಳಗೆ ಅದೇವಿ. ಅದರ ಸತ್ಯತ್ವದ ಭಾವ ಈ ದೇಹನ ನಾನು ಅನ್ನುವ ಭಾವದೊಳಗೆ ಅದೇವಿ. ಹಂಗಾರೆ ಆಧ್ಯಾತ್ಮ ಸಾಧನೆ ಅಂದ್ರೆ ಏನು ಮಾಡಬೇಕು? ದಿನಂಪ್ರತಿ ವಿಚಾರ ಮಾಡಬೇಕು, ಈ ದೇಹ ನಾನು ಹೌದೋ ಏನಲ್ಲೋ. ಎಷ್ಟು ಸಲ್ತೆ ಮಾಡ್ಬೇಕ್ರಿ, ಅದು ಎಷ್ಟು ಸಲ್ತಿ ಈ ದೇಹನ ನಾನಂತ ಮನಸ್ಸು ಅನ್ಕೊಂತ ಹೋಗತಿ, ಆ ದೇಹ ನಾನಲ್ಲ. ದೇಹವನ್ನ ಅರಿತಕ್ಕಂಥ ತಿಳಿತಕ್ಕಂಥ ಅರು ಸ್ವರೂಪನ ನಾನದೇನಿ ಅಂತ ತಿಳುವಳಿಕೆ ಮಾಡ್ಕೋಬೇಕು. ಕೇವಲ ತಿಳುವಳಿಕೆ ಮಾಡ್ಕೊಂಡ್ರಾಗೋದಿಲ್ಲ, ಆ ತಿಳುವಳಿಕೆ ಮಾಡಿಕೊಂಡು ಆ ಅರು ಭಾವದೊಳಗೆ ಉಳಿಬೇಕ್ರಿ. ತಿಳ್ಕೊಳಕ್ ಬರ್ತದ್ರಿ. ಈಗ ವಿಚಾರ ಮಾಡಿದ ಕೂಡಲೇ ತಿಳಿತದ, ಈ ದೇಹಕ್ಕೆ ನಾ ಬೇರೆ ಅದೇನಿ ಅಂತ ತಿಳಿತೈತ್ರಿ. ಯುಕ್ತಿಗಳನ್ನು ಹಾಕಿ ತಿಳಿಸಿಕೊಟ್ಟಾಗ ತಿಳಿತೈತಿ. ಆದ್ರೆ ಆ ಭಾವ ಆಗ್ಬೇಕಲ್ಲ, ಅರಿವಿನ ಭಾವ ಆಗ್ಬೇಕಲ್ಲ. ಈಗ ನಮಗೆ ದೇಹ ಭಾವ ಆಗೈತಿ, ದೇಹದ ಭಾವದೊಳಗೆ ಕೂತೇವೆ ನಾವೀಗ. ಅದಕ್ಕೆ ಅರಿವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಈಗ ನಾ ದೇಹ ಭಾವದೊಳಗದೇನಲ್ಲ, ಈ ದೇಹನ ನಾನಂತ ತಿಳ್ಕೊಂಡು ಕುಂತೇನಲ್ಲ, ಈ ದೇಹನ ಹೌದೋ ಏನೋ ಅಲ್ಲೋ, ಇದಕ್ಕೆ ನಾ ಬೇರೆ ಅದೇನೋ ಹೆಂಗೋ ಅಂತ ವಿಚಾರ ಮಾಡಿ ಯುಕ್ತಿಗಳನ್ನು ಹಾಕಿ ಮನಸ್ಸಿಗೆ ಏನು ಮಾಡ್ಬೇಕ್ರಿ, ಖಾತ್ರಿ ಮಾಡ್ಬೇಕು. ಖಾತ್ರಿ ಆಕತ್ತ ನಮಗೆ ವಿಚಾರ ಮಾಡಿಂದ ಏನಂತ, ಈ ದೇಹಕ್ಕೆ ನಾನು ಬೇರೆ ಅದೇನಿ ಅಂತ ಖಾತ್ರಿ ಆಕತಿ, ನಾ ಅರುಮಯ ಅದೇನಿ ಅಂತ ಖಾತ್ರಿ ಆಕತಿ. ಆವಾಗ ಆ ಅರುಮಯದ ಭಾವ ಮಾಡ್ಕೋತ ಕುಂದರ್ಬೇಕ್ರಿ. ಯಾವಾಗ ನಾವು ಅರಿವಿನ ಭಾವ ಮಾಡ್ಕೊಂತ ಕುಂದ್ರಾಕತ್ವಿ, ದೇಹ ಭಾವ ಹೋಗಾಕ ಚಾಲು ಆಕತ್ರಿ. ಅರಿವಿನ ಭಾವದೊಳಗಿದ್ದಾಗ ದೇಹ ಭಾವ ಹೋಗಾಕತ್ತದ, ಅದರ ಜೊತೆಗೆ ಜಗದ ಭಾವ ಹೋಗಾಕತ್ತದ. ದೇಹ ಕಾಣಲ್ದಂಗ ಆಗ್ತದ, ದೇಹದ ನೆನಪು ಮಾಜಿ ಹೋಗ್ತದ, ಜಗತ್ತು ಕಾಣಲ್ದಂಗ ಆಗ್ತದ, ಜಗತ್ತಿನ ಭಾವ ಮಾಜಿ ಹೋಗ್ತದ. ಆ ಅರಿವಿನ ಭಾವದೊಳಗೆ ಕುಂತಂಗ ಹೊರಗಿನ ಪ್ರಜ್ಞೆ ಮಾಯ ಆಗ್ತದೆ.
ಆವಾಗ ಅರುಭಾವ ನೆಲೆ ನಿಂತಿ ಸಮಾಧಿ ಹತ್ತೆ ಬಿಡ್ತದೆ. ನಾನಾ ಆನಂದ ರೂಪದೇನೆನ್ನು ನಿಶ್ಚಯ ತಿಳುವಳಿಕೆ ಆಗ್ತದೆ. ಯಾವಾಗ ನಾನಾ ಆನಂದ ರೂಪದೇನೆನ್ನು ನಿಶ್ಚಯ ತಿಳುವಳಿಕೆ ಆತು ಅವ ಪರಮ ಸುಖಿ ಆದ್ನ ಅಂತ ಅರ್ಥದ. ಹಿಂಗೆ ದಿನಂಪ್ರತಿ ದೇಹ ನಾನಲ್ಲ ಅನ್ನೋದನ್ನು ಅಭ್ಯಾಸ ಮಾಡೋದನ್ನ ಅಧ್ಯಾತ್ಮ ಸಾಧನೆ. ದೇಹ ನಾನಲ್ಲ, ದೇವ ನಾನದೀನಿ, ಆ ದೇವ ಸ್ವರೂಪ ಆನಂದ ರೂಪ ಐತಿ. ಮತ್ತು ನಾನಾ ಆನಂದ ರೂಪ ಆಗಿನ್ನ ಆನಂದ ಹುಡುಕಬಾರ್ದು. ನಮ್ಮ ಮನಸ್ಸು ಆನಂದಕ್ಕಾಗಿ ಹುಡುಕ್ಯಾಡ್ತತಿಲ್ಲ, ಹೊರಗೆ ಹುಡುಕ್ಯಾಡ್ತತಿ. ಯಾಕೆ ಹುಡುಕ್ತತ್ರಿ? ನಾನಾ ಆನಂದ ರೂಪದೇನೆ ಅಂತ ಅದಕ್ಕೆ ಗೊತ್ತಿಲ್ಲ. ತಾನ ಆನಂದ ರೂಪದೇನೆ ಅಂತ ಗುರ್ತಿಲ್ಲ. ನಾನ ಗುರು ಅಂತ ನನಗೆ ಗುರ್ತಿರ್ಲಿಲ್ಲ ಅಂದ್ರೆ ನಾನು ಹುಡುಕ್ತೀನಿ. ನಾನ ಅಂತ ಗುರ್ತಾಗಿದ್ದು ನಾ ಹುಡುಕ್ತೀನಿ ನಾನು. ಅದಕ್ಕೆ ಕೂಸು ಬಗಲಾಗಿ ಇಟ್ಕೊಂಡಿದ್ಲಂತ ಒಬ್ಬಾಕಿ. ನನ್ನ ಮಗ ಎಲ್ಲಿಗೆ ಏನಂತ ಹುಡುಕ್ಯಾಡಕತ್ತಿದ್ಲಂತ. ಮತ್ತು ಬಗಲಾಗಿದ್ದದ್ದು ಏನಂತ ಕೇಳಿದಂತ ಒಬ್ಬಾಕಿ. ಕೂಸು ಬಗಲಾಗಿ ಇಟ್ಕೊಂಡ ನನ್ನ ಮಗುನ ಕಾಣುವಲ್ದು, ಯವ್ವ ನೋಡಿಯೇನು, ನೀ ನೋಡಿಯೇನ, ನೀ ನೋಡಿಯೇನ, ನೀ ನೋಡಿಯೇನ, ನೀ ನೋಡಿ ಅಂತ ಕೇಳಾಕತ್ತಿದ್ಲಂತ. ನಿನಗೆ ಎಷ್ಟು ಮಕ್ಕಳದಾವ ಅಂತ ಕೇಳಿದ್ರಂತ. ಒಂದ ಮಗು. ಎಷ್ಟು ವರ್ಷದಂತ ಕೇಳಿದ್ರಂತ. ಅದು ಬಗಲಾಗಿ ಎಷ್ಟು ಇತ್ತಲ್ರಿ, ಅದರಷ್ಟು ರೀ ವಯಸ್ಸು ಹೇಳ್ರಿ. ಮತ್ತು ಬಗಲಾಗ ಒಂದು ಐತಿ ಇಲ್ಲಿ ಯಾರ್ದದು ಅಂತ ಹೊಳ್ಳಿ ನೋಡ್ಕೊಂಡ್ಲಂತ. ಹೌದಲ್ಲ ಇಲ್ಲೇ ಐತೆ ಅಂದ್ಲಂತಾಕಿ. ಎಲ್ಲಿತ್ತದ ಕೂಸು? ಬಗಲಾಗ ಐತಿ. ಎಲ್ಲಿ ಹುಡುಕ್ಯಾಡಾಕಿ? ಬಗಲಾಗ ಕೂಸು ಇಟ್ಕೊಂಡು ಊರ ಹುಡುಕಿದ್ರಂತಾರಲ್ರಿ. ಹಂಗ ಆನಂದ ರೂಪನ ನಾನಿದ್ದು, ನಿತ್ಯ ಸುಖರೂಪನ ನಾನಿದ್ದು ಸುಖವನ್ನು ಬಯಸಾಕತ್ತೀನ. ಈ ಸುಖವನ್ನು ಬಯಸಾಕ ಕಾರಣ ಏನ್ರಿ? ನನ್ನನ್ನು ನಾ ಮರೆತಿದ್ದ ಕಾರಣ, ಅಜ್ಞಾನನ ಕಾರಣ. ನಾನಾ ಆನಂದ ರೂಪದೇನೆ ಅನ್ನೋದನ್ನು ಮರೆತು ಭ್ರಾಂತಿ ಒಳಗೆ ಈ ದೇಹದ ಕಲ್ಪನೆ ಮಾಡಿಕೊಂಡು, ಈ ದೇಹನ ನಾನಂತ ನಿಶ್ಚಯ ಮಾಡಿಕೊಂಡು, ಈ ದೇಹಕ್ಕೆ 5 ಇಂದ್ರಿಯಗಳದಾವ. ಈ 5 ಇಂದ್ರಿಯಗಳಿಗೆ ಈ ವಿಷಯಗಳನ್ನು ಮೇಳ ಮಾಡಿ ನಾ ಆನಂದವನ್ನು ಹೊಂದ್ಕೊಂತ ಹೋಗ್ಬೇಕಂತ ಮನಸ್ಸಿಗೆ ಏನು ಮಾಡೇವಿ? ಖಾತ್ರಿ ಮಾಡ್ಕೋತ ಬಂದುಬಿಟ್ಟೇವಿ. ಈ ದೇಹ ನಾನು, ನನಗೆ ಇಂದ್ರಿಯಗಳದಾವ. ಈ ಇಂದ್ರಿಯಗಳಿಗೆ ಈ ವಿಷಯಗಳನ್ನು ನಾನೇನು ಮಾಡ್ಬೇಕು? ಮೇಳ ಮಾಡಿ ಸುಖ ಹೊಂದಬೇಕು. ಇಂದು ಜಗತ್ತಿನಾಗ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ, ಆಸ್ತಿ ಸಂಪಾದನೆ ಮಾಡ್ತೀವಿ, ಅಧಿಕಾರ ಸಂಪಾದನೆ ಮಾಡ್ತೀವಿ, ಮಾನ ಮರ್ಯಾದೆಗಳನ್ನು ಸಂಪಾದನೆ ಮಾಡ್ತೀವಿ. ಯಾವುದಕ್ಕಾಗಿ? ಈ ಶರೀರಕ್ಕಾಗಿ. ಈ ಶರೀರದೊಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ಆ ವಸ್ತುಗಳನ್ನು ಮೇಳ ಮಾಡಿ ಸುಖ ಹೊಂದಬೇಕಂತ ಮನಸ್ಸಿನಾಗ ಖಾತ್ರಿ ಮಾಡ್ಕೊಂಡೇವಿ. ಏನಂತ? ದೇಹ ನಾನು ಅನ್ನೋದು ಒಂದೇದು ಖಾತ್ರಿ. ಆ ದೇಹದೊಳಗೆ ಇಂದ್ರಿಯಗಳದಾವಲ್ಲ, ಆ ಇಂದ್ರಿಯಗಳಿಗೆ ವಿಷಯಗಳನ್ನು ಮೇಳ ಮಾಡಿಬಿಟ್ರೆ ನನಗೆ ಪರಮಾನಂದ ಸಿಗತತಿ ಅಂತ ತಿಳ್ಕೊಂಡೇವಿ. ದೇಹದಿಂದನೇ ನಿನಗೆ ಸುಖ ಸಿಗೋದಿಲ್ಲ. ದೇಹದಿಂದನೇ ನಿನಗೆ ಸುಖ ಸಿಗೋದಿಲ್ಲ ಅಂದಮ್ಯಾಗ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ವಿಷಯಗಳನ್ನು ಮೇಳ ಮಾಡಿದಾಗ ಯಾವಾಗ ಸಿಗ್ತದ? ಗಂಡು ಹೆಣ್ಣಿನೊಳಗೆ ಐತಂತತಿ, ಹೆಣ್ಣು ಗಂಡಿನೊಳಗೆ ಐತಂತ. ಮತ್ತು ಎಲ್ಲರೂ ಕೂಡಿ ವಿಷಯದೊಳಗೆ ಐತಂತ. ಎಲ್ಲೈತಿ? ಗಂಡಿನಾಗೂ ಇಲ್ಲ, ಹೆಣ್ಣಿನೊಳಗೂ ಇಲ್ಲ, ಮಕ್ಕಳೊಳಗೂ ಇಲ್ಲ, ತಿನ್ನೋದ್ರೊಳಗಿಲ್ಲ, ಮುಟ್ಟೋದ್ರೊಳಗಿಲ್ಲ, ಮುಸೋದ್ರೊಳಗಿಲ್ಲ, ಎದರಾಗೂ ಆನಂದ ಅಂತಕ್ಕಂಥದ್ದು ಇಲ್ಲ. ಆ ಆನಂದದ ಗಟ್ಟಿ ಸ್ವರೂಪನ ನಾನದೇನಿ. ನೋಡ್ರಿ, ನಾ ದೇಹಕ್ಕೆ ಅನ್ಯದೇನಿ, ಅರುಮಯ ಅದೇನಿ. ಅಷ್ಟ ಅಲ್ಲ, ನಾನು ಆನಂದ ರೂಪದೇನಿ. ಇದನ್ನ ಸಾಧನೆ ಮಾಡ್ಬೇಕ್ರಿ. ಇದಕ್ಕೆ ನೀ ಬೇಕಾದಷ್ಟು ಯುಕ್ತಿಗಳನ್ನು ಹಾಕಿ, ಮನನೋಕ್ತಿಗಳನ್ನು ಹಾಕಿ ಗಟ್ಟಿ ಮಾಡ. 6 ಶಾಸ್ತ್ರ 18 ಪುರಾಣಗಳೆಲ್ಲ ಇದನ್ನ ಹೇಳೋದ್ರಿ. ಇದನ್ನು ಬಿಟ್ಟು ಮತ್ತೇನು ಹೇಳೋದಿಲ್ಲ. ಒಳ ತಿರುಳ್ರಿ. ಈ ದೇಹ ಅಂತಿ ನೀ ಯಾಕೆ ಸಾಧ್ಯ ಇಲ್ಲ, ಇದನ್ನು ತಿಳ್ಕೊಳ್ಳೋದು ಗಟ್ಟಿ ಮಾಡಿ ನೀನು. ಇದ ಅಭ್ಯಾಸ. ಅದನ್ನ ಇಲ್ಲಿ ಹಾಕೋರು, ಅದಕ್ಕೆ ಒತ್ತಿ ಹೇಳ್ಯಾರ. ಅದನ್ನು ಏನು ಇಲ್ಲಿ ಹೇಳ್ತಾರ ನೋಡ್ರಿ. ದೇಹವಿದನು ಅನ್ಯ ದೇಹದ ಅಂದದೊಳು ಕಾಣಲರಿಯದ ಮೋಹಿತಂಗಿ ನಿಜಾನಂದವುದೇ ಕೋಟಿ ಜನ್ಮದೊಳು ಉಗ್ರ ತಾಪಸನಾಗಿ. ನೀ ಕೋಟಿ ಜನದೊಳಗೆ ಉಗ್ರ ತಪಸ್ಸು ಮಾಡಿದರೂ ಸಹಿತ ನಿನಗೆ ನಿಜಾನಂದ ಅಂತಕ್ಕಂಥದ್ದು ಪ್ರಾಪ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಾಗೋದಿಲ್ಲ? ದೇಹ ನೀನಂತ ತಿಳ್ಕೊಂಡು ಏನೆಲ್ಲ ಮಾಡ್ತಿ ನೋಡು, ಅದು ಅನರ್ಥಕಾರಿನ ಅಂತಾರವ್ರು.
ಹೊಳ್ಯಾಗ ಹುಂಚೆಹಣ್ಣು ತೊಳ್ದಂಗನ ಇಲ್ಲಿ ತನಕ ನಾವು ಏನು ಮಾಡ್ಕೊಂತ ಬಂದೀವಿ, ಈ ದೇಹ ನಾನಂತ ತಿಳ್ಕೊಂಡ ಮಾಡಾಕತ್ತ ಬಂದೀವಿ, ಮಾಡ್ಕೊಂಡು ಬಂದೇವಿಲ್ಲ ರೀ. ಮತ್ತು ದೇಹ ಭಾವದೊಳಗೆ ನೀ ಏನು ಮಾಡ್ತೀಯ ಎಲ್ಲ ಪಾಪದ ಕಾರ್ಯಗಳವು, ಪುಣ್ಯದ ಕಾರ್ಯಗಳಾಗಕ್ಕ ಸಾಧ್ಯನೇ ಇಲ್ಲ. ದೇಹ ನೀನಂತ ತಿಳ್ಕೊಂಡು ಏನೇನು ಮಾಡ್ತಿದ್ರೆ ಸುಖಬುದ್ಧಿನ ಗಟ್ಟಿ ಮಾಡ್ಕೊತ ಹೋಗ್ತೀನಿ ನೀನು. ಮತ್ತು ಅವಾಗ ಮನಸ್ಸಿಗೆ ಏನು ಅಜ್ಞಾನ ಗಟ್ಟಿ ಆಕೈತಿವೋ ಸುಜ್ಞಾನ ಗಟ್ಟಿ ಆಕತ್ರಿ. ಅಜ್ಞಾನನ ಗಟ್ಟಿ ಆಕತಿ. ಅಜ್ಞಾನ ಗಟ್ಟಿ ಆಗೋದ್ರಿಂದ ದುಃಖನ ಗಟ್ಟಿ ಆಕತಿ. ದಿನಂಪ್ರತಿ ನಾವು ಎಷ್ಟು ಸಲ್ತೆ ನಾವು ಆತ್ಮ ಅದೇವಿ ಅನ್ನೋದು ನೆನಪು ಮಾಡ್ತೀವಿ ನೋಡ್ರಿ, ಅಷ್ಟು ಪುಣ್ಯ ಶೇಖರಣೆ ಮಾಡಿದಂಗ ನೋಡ್ರಿ. ನಾ ಆನಂದ ರೂಪ ಅದೇನಿ ಅಂತ ನೆನಪು ಮಾಡಾಕತ್ರ ನಮಗೆ ಚಿಂತೆ ಬರೋದಿಲ್ಲ, ನಮಗೆ ದುಃಖ ಬರೋದಿಲ್ಲ, ನಮಗೆ ದುಮ್ಮಾನ ಬರೋದಿಲ್ಲ, ಬೇಕನ್ನೋದಿಲ್ಲ, ಬ್ಯಾಡ ಅನ್ನೋದಿಲ್ಲ, ಹೋತ್ ಅನ್ನೋದಿಲ್ಲ, ಬಂತ್ ಅನ್ನೋದಿಲ್ಲ, ಏನೂ ಇಲ್ಲ. ಅನ್ನಗೆ ಎಲ್ಲ ಕೆಲಸ ಮುಗಿಸಿ ಒಂದು ಕಡೆ ಕುಂದ್ರೋದನ್ನು ಅಭ್ಯಾಸ ಮಾಡ್ಬೇಕು, ವಿಚಾರ ಮಾಡ್ಕೋತ ಕುಂದ್ರು. ಮತ್ತು ನೀ ಇದನ್ನು ದೇಹವನ್ನು ಅನ್ಯ ದೇಹನೊಂದು ತಿಳಿಯೋದು ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ನೀ ಕೋಟಿ ಜನದೊಳಗೆ ಬೇಕಾದ ಕೆಲಸ ಮಾಡ, ನೀ ಮಾತ್ರ ಅಧ್ಯಾತ್ಮದೊಳಗೆ ಪ್ರಗತಿ ಹೊಂದಕ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಅನುಭವ ಬರ್ತತಿಲ್ರಿ. ಆತ್ಮಾನಂದ ಅಜ್ಜವ್ರು ಹೇಳ್ತಾರಂತ ಅಷ್ಟ ಕರೇನು, ಈಗ ವಿಚಾರ ಮಾಡಿರಿ ನಮ್ಮ ಅನುಭವ ಬರ್ತತಿಲ್ಲ, ಹಿಂಗೆ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ದೇಹವಿದನು ಅನ್ಯ ದೇಹದ ಅಂದದೊಳು ಕಾಣಲರಿಯದ ಮೋಹಿತಂಗಿ ನಿಜಾನಂದ ಓದೆ ಕೋಟಿ ಜನ್ಮದೊಳು ಉಗ್ರ ತಾಪಸನಾಗಿ. ದೇಹ ಭಾವವನ್ನು ಹಿಡಿದುಕೊಂಡು ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದರು ನಿಜಾನಂದವು ದೊರೆಯುವುದು ಸಾಧ್ಯವಿಲ್ಲ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಆತ್ಮ ಹೆಂಗದಾನ? ಸಾಕ್ಷಿ ಅದಾನ. ಸಾಕ್ಷಿ ಚೇತ ಕೇವಲ ಹೆಂಗದಾನ? ನಿರ್ಗುಣ ಸ್ವರೂಪ ಅದಾನ, ಗುಣರಹಿತ ಅದಾನ. ಎಲ್ಲದಕ್ಕೂ ಸಾಕ್ಷಿನದ, ಎಲ್ಲವನ್ನೂ ಅದು ಅರಿತೈತಿ, ಆದ್ರೆ ಯಾವುದರಿಂದನೂ ಅರಿಸಿಕೊಳ್ಳಲ್ಪಡುವುದಿಲ್ಲ. ಇವೆಲ್ಲ ಜಗತ್ತಿನ ವಸ್ತುಗಳೆಲ್ಲ ಏನು ಮಾಡ್ತಾವ್ರಿ? ಅರಿಸಿಗೋತಾವ. ನಾ ಮಾತ್ರ ಎಲ್ಲವನ್ನ ಅರಿತೀನಿ. ಈಗ ನೀವು ಹಾಸ್ಕೊಂಡು ಕುಂತೀರಿ, ಜಮಖಾನ ಅರಿತೀರಿ, ನೀವು ಅರಿತೀರಿಲ್ಲ? ಜಮಖಾನ ಹಾಸ್ಕೊಂಡದ್ದು ಆಶ್ರಮವನ್ನು ಅರಿತೀರಿ, ಮನೆಗೆ ಹೋಗಿರ್ತೀರಿ, ದಾರ್ಯಾಗ ಭೇಟಿ ಆದವ್ರನ್ನ ಅರಿತೀರಿ, ನಿಮ್ಮ ಶರೀರವನ್ನು ಅರಿತೀರಿ. ಹೊಳ್ಳೆ ಅರಿತವನ್ನ ಮತ್ತು ದಾರ್ಯಾಗ ಹೋಗೋ ಹೊತ್ನಾಗ ಅವ್ರು ನಮ್ಮನ್ನು ಅರಿತಾರಿಲ್ರಿ ಅಂತ ಅನ್ಬೋದು. ಮತ್ತು ಅವ್ರೊಳಗೂ ಅರಿವು ಐತಲ್ಲ, ಅದ ಅರಿತೈತಿ. ಮತ್ತು ಅವರರು ನಿಮ್ಮರು ಬೇರೇನು ಎಲ್ಲ ಬಂದ ಅರಿಯುವುದು ಯಾವ್ದು? ಹಂಗಾರ ಅವ್ರದರೆ ಇರಲಿ ನಿಮ್ಮದರೆ ಇರಲಿ ಅರಿವ ಹೌದಿಲ್ಲ. ಮತ್ತು ಆ ಅರಿವು ಐತಿಲ್ಲ, ಅದು ಅರಿವನ ಅಷ್ಟ ಐತಿ, ಮತ್ತೇನಿಲ್ರಿ. ಆ ಅರಿವಿನ ಆಧಾರದ ಮ್ಯಾಗ ಇದು ಭ್ರಾಂತಿಯಿಂದ ಜಗತ್ತೇನಾಕತ್ತತಿ? ತೋರಾಕತ್ತದ, ಭ್ರಾಂತಿಯಿಂದ ತೋರಾಕತ್ತದ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಕೇವಲ ನಿರ್ಗುಣ, ಅದನ್ನು ಬಿಟ್ಟು ಏನೂ ಇಲ್ಲ. ಇದೆಲ್ಲ ಇಲ್ಲ ಇಲ್ಲಿದು. ಅದಕ್ಕೆ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾರ, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲೊಳಗೆ ಬಯಲಾಗಿತ್ತು ನೋಡ. ಬಯಲನೆ ಬಿತ್ತಿ ಅಂತ ಹೆಂಗೆ ಬಿತ್ತುದನ್ನ? ಬಯಲು ತಗೊಂಡು ಬಯಲ ಬಿತ್ತುದಂತೆ, ಬಯಲ ಬೆಳೆಯುದಂತ. ಕಡಿ ಕಟ್ಟು ಬಯಲು ಬಯಲೊಳಗೆ ಪಟಾ ಬಯಲಾಗಿತ್ತು ನೋಡ. ಇವೆಲ್ಲ ಏನದಾವಲ್ರಿ ವಸ್ತುಗಳೆಲ್ಲ ಕಾಣ್ತಾವಲ್ಲ, ಇವೆಲ್ಲ ಬಟ ಬಯಲದಾವ, ಭ್ರಾಂತಿಯಿಂದನೇ ಕಾಣ್ತಾವ. ಮಬ್ಬಗತ್ತಲದೊಳಗೆ ಹಗ್ಗದೊಳಗೆ ಹಾವಿನ ಭ್ರಾಂತಿ ಮಾಡ್ಕೊಂತೀವ್ರಿ, ಮಿಸಿಗಾಡ್ದಂಗೆ ಆತಂತ. ಎಲ್ಲಿ ಆಗೈತಿ ಮಿಸಿಗಾಡೋದು? ಹಗ್ಗದಾಗ ಮಿಸಿಗಾಡೈತೇನು? ಅನಸ್ನ್ಯಾಗ ಎಲ್ಲ ರೀವ ನಮ್ಮ ಭ್ರಾಂತಿನಿಂದನೇ ಇದೆಲ್ಲ ಕಾಣ್ತದೆ. ಹಂಗಾತು ಹಿಂಗಾತು ಅಂತ ನಾವು ಹೇಳ್ತೀವಿ ಅಂದ್ರೆ ಅದನ್ನ ಸಾಕ್ಷಿಲಿಂದ ಅರ್ಥ ಹೇಳ್ತೀವಿ. ತಿಳಿತು ಅನ್ನೋದನ್ನ ಅರ್ಥ ಹೇಳ್ತೀವಿ, ತಿಳಿಲಿಲ್ಲ ಅನ್ನೋದನ್ನ ಅರ್ಥ ಹೇಳ್ತೀವಿ. ಅರ್ಥವಂತನ ಅದೇವು ನಾವು. ಒಬ್ಬ ಕೆಮ್ಮ ಬಂದಿದ್ಲಂತ ಪ್ರವಚನ, ಹೇಳಿಳಂತ ಕಡಿ ಪ್ರವಚನ ಮುಗಿದ, ಯಪ್ಪ ನೀ ಎಲ್ಲ ಭಾಳ ಚಂದ ಹೇಳ್ತೀವಿ ನಮಗೆ, ಆದ್ರೆ ನನಗೆ ತಿಳಿವಲ್ಲ ಅಂದ್ಲಂತ. ತಿಳಿವಲ್ದು ಅನ್ನೋದನ್ನು ಯಾರು ಹೇಳಿದರು? ನೀನೇ ಹೇಳಿದಿಲ್ಲ. ತಿಳಿವಲ್ದು ನನಗೆ ಅನ್ನೋದನ್ನು ತಿಳಿದು ಹೇಳಿದೋ, ಹಂಗೆ ಹೇಳಿದೋ?
ತಿಳಿದಿಲ್ಲ ಅನ್ನೋದನ್ನು ತಿಳಿಯಾಕಿನ ನಾನಂತ ತಿಳ್ಕೊಂಬಿಡು ನೀನು. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ ಹದಿನೈದು. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ, ವಸ್ತುಗಳ ಬಗ್ಗೆ ಇದ್ದ ತಿಳುವಳಿಕೆಯು ಜ್ಞಾನವಲ್ಲ. ನೋಡಿ, ವಸ್ತುಗಳ ಬಗ್ಗೆ ಇದ್ದ ಜ್ಞಾನ ನಿಜವಾದ ಜ್ಞಾನ ಅಲ್ಲ, ಅದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ. ವಸ್ತುಗಳ ಬಗ್ಗೆ ತಿಳುವಳಿಕೆ ಇದ್ರೆ ಅಜ್ಞಾನ, ಸ್ವರೂಪದ ಬಗ್ಗೆ ತಿಳುವಳಿಕೆ ಇದ್ರೆ ಅದು ಸುಜ್ಞಾನ. ತಿಳಿಯಾವ ನಾನು ಅಂತ ತಿಳ್ಕೊಳ್ಳೋದನ್ನ ಸುಜ್ಞಾನ. ಈ ತಿಳಿಸ್ಕೊಳ್ತಕ್ಕಂಥ ಶರೀರ ನಾನು ಅಂತ ತಿಳ್ಕೊಳ್ಳೋದ ಅಜ್ಞಾನ. ಎಚ್ಚರಿಕೆಯ ಅವಸ್ಥೆಯನ್ನು ತಿಳಿತೀನಿ, ಅವಸ್ಥಾತ್ರಯಗಳನ್ನು ತಿಳ್ಕೊಂತದೇನು ನಾನು. ಅರಿವೇ ಬರಿ ಅರಿವೇ, ಜಗದಿರವನು ನಿಂತರಿವೆ, ಮರೆವನರಿವೆ ಅರಿವನರಿವೆ, ಮರೆವು ಅರಿವುಗಳೆರಡನ್ನು ಅರಿವುತ ಸಾಕ್ಷಿಕ ನೀನಾಗಿರ್ದು ದೂರಿಗಿಡಾಗಿ ಬಳಲುವೆ. ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ, ಶುದ್ಧ ಚೈತನ್ಯ ಸ್ವರೂಪವೇ ನೀನಾಗಿರ್ದು ಜಡ ಪಂಚಭೂತ ದೇಹವಿದನು ನೀನೆಂದು. ಭೂತ ನಿರ್ಮಲ ನಿಜತತ್ವಮಯ ನೀನಾಗಿರ್ದು ಸೂತಿ ಕಾದಿ ವಿಧಿ ಹಿಡಿದಿರ್ತೆ. ನಿಜಗುಣಾರ್ಯ ಹೇಳ್ತಾರ, ಶುದ್ಧ ಚೈತನ್ಯ ಸ್ವರೂಪನ ನೀನಿದ್ದು ಮತ್ತು ಅಜ್ಞಾನ ವಿಚಾರಗಳನ್ನು ಮಾಡ್ಕೊಂತ ಕುಂತಿಯಪ್ಪ. ಸುಜ್ಞಾನ ಸ್ವರೂಪ ನೀನಿದ್ದು ಅಜ್ಞಾನ ವಿಚಾರ ಮಾಡಕತ್ತಿ, ಮರವಿ ಮಾಡ್ಕೊಂಡು ಈ ಸ್ಥೂಲ ಶರೀರದ ಬೆನ್ನು ಹತ್ತಿ. ಇದ್ರಾಗ ಏನು ಚಲೋದೈತಿ ನೋಡು, ವಿಚಾರ ಮಾಡೋ. ಸ್ಥೂಲ ಶರೀರದೊಳಗೆ ಏನು ಚಲೋ ಐತಿ? ನಾ ಶ್ರೀಧರ ಸ್ವಾಮಿಗಳು ಅಜ್ಜವ್ರ ಪ್ರವಚನ ಕೇಳಾಗ್ತಿದ್ದೆ. ಅದರೊಳಗೆ ಒಂದು ಮಾತು ಹೇಳ್ತಾರೆ ಅವರು, ಪ್ರತ್ಯಕ್ಷ ಪ್ರಮಾಣ ದೇಹ ಮಲಿನೈತಿ, ದೇಹ ಮಲಿನೈತಿ, ದೇಹ ಹೊಲಸೈತಿ ಅನ್ನೋದು ಪ್ರತ್ಯಕ್ಷ ಪ್ರಮಾಣದ. ಯಾರು ನಮಗೆ ತಿಳಿಸಿ ಕೊಡಬೇಕಾಗಿಲ್ಲ ಅದನ್ನು. ಇದು ಮಲಿನೈತಿ, ಇದು ಮಿಥ್ಯ ಐತಿ, ಇದು ಹುಡ್ತೈತಿ, ಸಾಯ್ತೈತಿ ಅನ್ನೋದನ್ನು ಇನ್ನೊಬ್ರು ಹೇಳಬೇಕಾಗಿಲ್ಲ. ನಮಗೆ ಅನುಭವ ಬರ್ತತಿಲ್ರಿ. ಈಗ ನಾವು ಮಲ ವಿಸರ್ಜನೆ ಮಾಡ್ತೀವಿ, ಮೂತ್ರ ವಿಸರ್ಜನೆ ಮಾಡ್ತೀವ್ರಿ, ಮೈಯಾಗ ಬೆವರು ಬರ್ತದ, ಮೂಗನ್ಯಾಗ ಶಿಂಬಳ ಬರ್ತದ, ಕಿವಿಯಾಗ ಕೂಕಣಿ ಬರ್ತದ, ಬಾಯಾಗ ಜೊಲ್ಲು ಬರ್ತದ, ರೋಮದಿಂದ ಎಲ್ಲ ಬೆವರು ಸೋರ್ತತಿ. ಇದ್ರೊಳಗೆ ಹೊಲಸೈತೋ ಚಲೋದೈತ್ರಿ ಒಂದರೆ ಅಷ್ಟು ಹೊಲಸು. ಇದು ಹೊಲಸಿನಿಂದ ತಯಾರಾಗೈತಿ. ಆದ್ರೆ ಮಹಾತ್ಮ ಹೇಳ್ತಾರ, ನೀ ಶುದ್ಧನಿದ್ದಿ, ನೀ ಮಲಿನ ರಹಿತನಿದ್ದಿ, ಸಚ್ಚಿದಾನಂದ ಘನ ವಸ್ತು ಇದ್ದಿ, ನೀನು ಅವಿನಾಶಿ ಇದ್ದಿ, ನೀನು ಅಖಂಡ ಇದ್ದಿ, ವ್ಯಾಪಕ ಇದ್ದಿ, ಹಿಂಗೆಲ್ಲ ಹೇಳ್ತಾರ್ರಿ. ಮತ್ತು ಅಖಂಡ ಇದ್ದಿ ನೀನು ಅಂತ ಹೇಳ್ತಾರ ಮಹಾತ್ಮರು ನಮಗೆ. ಮತ್ತು ನಾ ಎಲ್ಲಿ ಅಖಂಡದೀನಿ? ಈ ಶರೀರನ ನಾನಂತ ತಿಳ್ಕೊಂಡು ಕುಂತೀನಿ. 6 ಫೂಟ್ ಎತ್ತರದೀನಿ, ಇಷ್ಟು ಅಗಲದೀನಿ. ಒಂದು ಅಳತೆ ಸೀಮಿತವಾಗೈತಿ ಶರೀರ, ಅಳತೆ ಐತಿಲ್ರಿ. ಎಷ್ಟು ಎತ್ತರ ಐತಿ, ಎಷ್ಟು ಅಗಲ ಐತಿ ಅಂತ ಐತಿ, ಎಷ್ಟು ದಪ್ಪ ಐತಿ, ಸೈಜ್ ಎಷ್ಟು ಗೇಜಿಂದ ಐತಿದು, ತಗಡು ಎಷ್ಟು ಗೇಜಿಂದ ಐತಿ ಅಂತಿರ್ತೇವೆ ನಾವು. ಹಂಗಿದು ಎಷ್ಟು ಬಾಳೆ ತುಪ್ಪ ಅದು ಹೊಡೆದಿದ್ದಂದ್ರೆ ಗೇಜ್ ದಪ್ಪ ಇರ್ತೈತ್ರಿ. ಈ ಬೊಜ್ಜು ಬಂದಿರ್ತೈತಲ್ರಿ, ತುಮ್ಮಕ್ಕಾಗಿರ್ತಾರವ್ರು, ದಪ್ಪಾಗಿರ್ತಾರವ್ರು. ಭಾಳ ಎಣ್ಣೆ ಪದಾರ್ಥ ತಿಂದಿದ್ರಂದ್ರೆ ದಪ್ಪ ಆಗಿರ್ತಾನೆ ಮನುಷ್ಯ. ಕೊಬ್ಬಿನ ಪದಾರ್ಥ ಹೆಚ್ಚು ತಿಂದ್ರಂದ್ರೆ ಕೊಬ್ಬಿ ಬಿಡ್ತಾರ್ರಿ. ಅದು ಸ್ವಲ್ಪ ಸೈಜ್ ದಪ್ಪ ಐತಿ ಅಂತ, ಎತ್ತರ ಐತಿ, ಗೆಡ್ಡ ಐತಿ ಅಂತ. ಆವಾಗ ನೋಡ್ರಿ, ಅದಕ್ಕೊಂದು ಆಕಾರದ ಒಂದು ಎಲ್ಲೆ ಐತಿ, ಅದಕ್ಕೆ ಅಳತೆ ಐತಿ. ಅದರ ಆತ್ಮನಿಗೆ ಆಕಾರನೇ ಇಲ್ಲ, ನಿರಾಕಾರ. ಉದ್ದ ಐತಿ, ಇಷ್ಟು ಉದ್ದ ಐತಿ, ಇಷ್ಟು ಅಗಲ ಐತಿ ಅನ್ನೋದು ಆತ್ಮನಿಗೆ ಇಲ್ಲ. ಅಳತಿಗೆ ಮೀರಿದ್ದೈತಿ. ಮತ್ತು ಅಖಂಡ ಐತಿ ಆತ್ಮತತ್ವ. ಇದು ಶರೀರ ಹೆಂಗೈತಿ? ತುಂಡೈತಿ. ನೀವು ಆಶ್ರಮದಾಗ ಕೂತತಿಲ್ಲ, ಇದು ಶರೀರ ಆಶ್ರಮ ತುಂಬ ಕೂತತಿ. ಆಶ್ರಮದಾಗ ಒಂದು ಜಗದಾಗ ಕೂತತ್ರಿ, ಒಂದು ಜಗದಾಗ ಕೂತತಿ. ಮತ್ತು ಉಳ್ಕಿದ ಜಗ ನಾನು ಬಿಟ್ಟು ಐತಿಲ್ಲ. ಆದ್ರೆ ಹಂಗಿಲ್ಲ ಆತ್ಮ. ಇಲ್ಲೆಟೈತಿ ಅಲ್ಲೆಟಿಲ್ಲ ಅಂತಿಲ್ಲ.
ಅಖಂಡದ. ಆತ್ಮ ಶುದ್ಧದ, ಶರೀರ ಮಲಿನದ. ನಾ ಶುದ್ಧದೀನಿ. ಇದು ನೋಡಿ, ಶರೀರದೊಳಗೆ ಮಲಮೂತ್ರಗಳು ಸೋರ್ತಾವ. ಮತ್ತು ನಾ ಹಿಂದೆ ಹೆಂಗಿದ್ನಿ, ಈಗ ಹೆಂಗದೀನಿ, ಮುಂದೂ ಹಂಗೆ ಇರ್ತೀನಿ. ಸಚ್ಚಿದಾನಂದ ನಾವು ಶರೀರ ಬಾಲ್ಯದೊಳಗೆ ಹೆಂಗಿತ್ತು ಹಂಗೆ ಯೌವನದೊಳಗಿಲ್ಲ, ಮುಪ್ಪಿನೊಳಗಿಲ್ಲ. ಮರಣ ಆತು ಅಂತಂದ್ರೆ ಆ ಶರೀರದಲ್ಲಿ, ಸತ್ತಿರ್ತಕ್ಕಂಥ ಶರೀರದಲ್ಲಿ ಮತ್ತೆ ಬದಲಾವಣೆಗಳು ಕ್ಷಣಶಃ ಕ್ಷಣಶಃ ಪರಿವರ್ತತೆ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದೆ. ಈಗ ನೋಡ್ರಿ, ಹುಟ್ಟಿದ ಕೂಡಲೇ ಏನಂತಾರ, ಕೂಸು ಅಂತಾರ. ಮತ್ತು ಕೂಸ ಅನ್ಕೊಂತ ಹೋಗ್ಬೇಕಾಗಿತ್ತು, ಕೂಸ ಅನ್ಕೊಂತ ಹೋಗ್ಬೇಕಾಗಿತ್ತು ಶರೀರಕ್ಕೆ. ಹುಡುಗ ಅಂತಾರ, ಹುಡುಗ ಅನ್ಕೊಂತ ಹೋಗ್ಬೇಕಾಗಿತ್ತು. ದೊಡ್ಡವಾಗಿಂದ ಯುವಕನಾಗ್ತಾನ, ತರುಣನಾಗ್ತಾನ, ಮುಂದೆ ವಯಸ್ಸು ತನಕ ಬರ್ತಾನ, ಆಮ್ಯಾಗ ಹಿರಿಯ ಹಾಕನ್ರಿ, ಊರಿಗೆ ಹಿರಿಯ ಹಾಕನ್. ಹಿರಿಯ ಮನುಷ್ಯ ರೀ ಅವರು ಅಂತಾರೆ. ಮೊದಲು ಕೂಸಿದ್ನಿಲ್ಲವ, ಹಿರಿಯ ಮನುಷ್ಯ. ಮುಪ್ಪಾವಸ್ಥೆ ಒಳಗೆ ಮುದುಕ ಆದ, ಸತ್ತಿಂದ ಶವ ಆತ. ಹುಟ್ಟುಕಿತ್ತ ಮೊದಲು ಪೆಂಡಿತ್ತು, ಹುಟ್ಟಿಂದ ಮಗು ಆತು, ಬೆಳೆದಂಗೆ ಬಾಲಕ ಆತು, ವಯಸ್ಸಿಗೆ ಬಂದಿಂದ ಹುಡುಗ ಆತು, ವಯಸ್ಸು ತನಕ ಬಂದಿಂದ ವಯಸ್ಕ ಅನಿಸ್ಕೊಂಡ, ಮುಂದೆ ಮುಪ್ಪಾವಸ್ಥೆ ಒಳಗೆ ಮುದುಕ ಆದ, ಸತ್ತಿಂದ ಶವ. ಇದ್ರಾಗ ಯಾವುದು ನಾವು ಒಂದರೆ ಸ್ಥಿರ ಐತೆ? ಇದ್ರಾಗ ಶರೀರದೊಳಗೆ ಸ್ಥಿರತೆ ಎಲ್ಲೈತಿ? ನಾನು ಸ್ಥಿರ ಸ್ವರೂಪನಿರುವೆ. ನಾನು ಹುಟ್ಟಿದಾಗ ಹೆಂಗಿದ್ನಿ ಹಂಗದೀನಿ ಅಂದ್ರೆ ಅದು ತಪ್ಪ. ನನಗೆ ಹುಟ್ಟೈತೇನೆ? ಇಲ್ಲ ಇಲ್ಲ, ನಾ ಹುಟ್ಟೇ ಇಲ್ಲ. ಹುಟ್ಟೋಕ್ಕಿಂತ ಮೊದಲಿದ್ದೆ. ಹೆಂಗಿದ್ದೆ? ಆನಂದ ರೂಪನಾಗಿ ಇದ್ದೆ. ಆ ಶರೀರ ಜನ್ಮ ತಾಳಿದಾಗ ಅದರೊಳಗೆ ಇದ್ದೆಲ್ಲ, ಆವಾಗೂ ನಾನು ಅದಕ್ಕೆ ಬಾಧೆ ಒಂದಿಲ್ಲ, ಅದಕ್ಕೆ ಯಾವುದಕ್ಕೂ ಲೇಪ ಆಗಲಾರ್ದ ಶುದ್ಧನಾಗಿ ಇದ್ದೆ. ಈಗ ಸಣ್ಣ ಹುಡುಗರ ಒಳಗಿರ್ತಕ್ಕಂಥ ಆತ್ಮ ಹುಡುಗ ಅಂತಿರುದಿಲ್ರಿ. ಅದು ಹರಿಯದಾಗಿರ್ತಕ್ಕಂಥವ್ರ ಒಳಗಿರ್ತಕ್ಕಂಥ ಆತ್ಮ ಹರಿಯದಂತಿರುವುದಿಲ್ಲ. ಮುದುಕನೊಳಗಿರ್ತಕ್ಕಂಥ ಆತ್ಮ ಮುದುಕಂತ ಆಗಿರುವುದಿಲ್ಲ. ಸತ್ತವನ ಶರೀರದೊಳಗೂ ಚೈತನ್ಯ ಆತ್ಮ ಇರ್ತತೆ, ಜೀವ ಇರುದಿಲ್ರಿ, ಪರಮಾತ್ಮ ಇರ್ತಾನೆ. ವಿಶ್ವವ್ಯಾಪಕ ಚೈತನ್ಯ ಅದು. ಈಗ ಉದಾಹರಣೆಗೆ ರೀ, ಒಂದು ಗಡಿಗೆ ಒಳಗೆ ಬೈಲೈತಿ, ನಾವು ಗಡಿಗೆ ಬೇರೆ ಕಡೆ ತಗೊಂಡು ಹೊಕ್ಕೇವಿ ಅಂತಂದ್ರೆ ಅದ್ರೊಳಗಿನ ಬೈಲು ಹೊಕ್ಕತ್ತೇನದು? ಇರುದಿಲ್ಲ. ಅದು ವಿಶ್ವವ್ಯಾಪಕ ಚೈತನ್ಯ. ಮನಸ್ಸಿನೊಳಗೆ ಅನೇಕ ಕಾಮನೆಗಳಿರ್ತಾವ್ರಿ, ಇಚ್ಛೆಗಳಿರ್ತಾವೆ, ಬಯಕೆಗಳಿರ್ತಾವೆ. ಅದು ಏನು ಮಾಡಿರ್ತತಿ ಅಂತಂದ್ರೆ ಪ್ರಾಣದ ಜೊತೆಗೆ ಸಂಬಂಧ ಇರ್ತತಿ. ಸೂಕ್ಷ್ಮ ಶರೀರ ಅಂತಾರೆ ನೋಡ್ರಿ, ಅದು ಇದು ಬಿಟ್ಟು ಕೂಡಲೇನ ಅದ್ರೊಳಗನ ಜೀವ ಇರ್ತತಿ ರೀ. ಅದು ಎಲ್ಲ ಜೀವ ಅಂದ್ರೆ ಇದೆ. ಆ ಮನಸ್ಸಿನ ಒಳಗೊಂಡು ಎಲ್ಲ ಬೇಕು ಬೇಡ ಎಲ್ಲ ತುಂಬ್ಕೊಂಡು ಕುಂತಿರ್ತತಲ್ರಿ. ದೇಹ ನಾನು ಅನ್ನೋ ಎಲ್ಲ ಭಾವನೆಗಳಿರ್ತಾವಲ್ರಿ, ಇದು ಒಟ್ಟು ಗೂಡಿ ಜೀವ್ರಿದು. ನಾನು ಹುಟ್ಟಾವ, ನಾನು ಶರೀರ, ಇವು ನನಗೆ ಸುಖ ಕೊಡ್ತಾವ, ಇವೆಲ್ಲ ಏನು ತಲೆಯಾಗ ತುಂಬಿಕೊಂಡು ಕುಂತೇವಲ್ರಿ, ಇದನ್ನೆಲ್ಲ ತಿಳಿತಿರಿಲ್ಲ. ತಿಳ್ಕೊಂತ ಇದ ಸುಖ ಅಂತೇನು ತಿಳ್ಕೊಂಡು ಕುಂತೇನಿಲ್ಲ, ಇದಕ್ಕೆ ಜೀವ ಅಂತಾರೆ. ಇದನ್ನು ಉಣ್ಣಾವನಾನ ಮುಟ್ಟಾವನಾನ ಮೂಸಾವನಾನ ಅನ್ನೋದು ಜೀವ. ಇದನ್ನು ಉಣ್ಣಾವನಾನಲ್ಲ, ಮುಟ್ಟಾವನಾನಲ್ಲ, ಮೂಸಾವನಾನಲ್ಲ, ಇದೆಲ್ಲದಕ್ಕೂ ಸಾಕ್ಷಿ ಅಂತ ತಿಳ್ಕೊಂಡ್ರೆ ಪರಮ ಭಾವ ಬರಾಕತ್ತತಿ ಅಂತ ಅರ್ಥ. ಅದು ನಾ ಮಾಡಾವ ನಾ ಉಣ್ಣಾವನ್ನೋ ಭಾವ ಐತಿ ಅಂದ್ರೆ ಜೀವ ಭಾವ. ನಾ ಮಾಡಾವಲ್ಲ ನಾ ಉಣ್ಣಾವ ಅಲ್ಲ ಅಂದ್ರೆ ಆತ್ಮಭಾವ, ಪರಮ ಭಾವ. ಯಾವಾಗ ನಾ ಪರಮ ಭಾವದೊಳಗೆ ನಿಲ್ತೀನಿ, ಆ ಜೀವ ಭಾವದಲ್ಲಿರ್ತಕ್ಕಂಥ ಕಲ್ಪನೆಗಳು, ಭಾವನೆಗಳು, ವಿಚಾರಗಳು ಏನಾಗ್ಬಿಡ್ತಾವೆ, ನಾಶ ಆಗಿಬಿಡ್ತಾವೆ. ನಾವು ಇದನ್ನು ಮಾಡಾವ ದೇಹ ನಾನನ್ನು ಭಾವ ಇರ್ತತಿಲ್ರಿ, ಈ ದೇಹವನ್ನು ತಿಳಿಯಾವ ನಾನಂತ ನಾವು ತಿಳ್ಕೊಳಕ್ ಹತ್ವಿ ಅಂದ್ರೆ ದೇಹ ಭಾವವನ್ನು ಜೀವ ಭಾವ ಹೋಗಾಕ್ ಹತ್ಬಿಡ್ತದೆ. ವಿಷಯದೊಳಗೆ ಸುಖ ಇಲ್ಲ, ನಾನಾ ಸುಖರೂಪದೀನಿ, ನಾನಾ ಆನಂದ ರೂಪದೀನಿ ಅಂತ ತಿಳ್ಕೊಂತ ಹೋದಂಗ ವಿಷಯದಲ್ಲಿ ಸುಖ ಐತಿ ಅಂತಕ್ಕಂಥ ಕಲ್ಪನೆ ನಮ್ಮ ಒಳಗೆ ಏನು ಕುಂತಿರ್ತದೆ ಜೀವ ಭಾವದೊಳಗೆ, ಅದು ಹೋಗಾಕತ್ಬಿಡ್ತದೆ. ಜೀವ ಭಾವನ ಹೋಗಾಕತ್ತೈತೆ ಅಂದಮ್ಯಾಗ ಜೀವದೊಳಗಿರ್ತಕ್ಕಂಥ ಎಲ್ಲ ಕಲ್ಪನೆಗಳೇನಾಕತ್ತವ್ರಿ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರ,
ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವನಾಪರಃ. ಜೀವ ಅನ್ನೋದು ಇಲ್ಲ ಇಲ್ಲ, ಬ್ರಹ್ಮನಿಗನ್ಯವಾಗಿ ಜೀವ ಇಲ್ಲ ಇಲ್ಲ, ಭ್ರಾಂತಿಯಿಂದ ತೋರಾಕತ್ತಾನ. ಆ ಜೀವದೊಳಗೆ ಇದೆಲ್ಲ ಜಗತ್ತು ಕಾಣಾಕತ್ತತಿ. ನಾ ಇದ್ದಾಗ ಹೌದಿಲ್ರಿ, ನಾ ಇದ್ರೆ 3 ಲೋಕ ಕಾಣ್ತಾವ, ನಾನೇ ಇರ್ಲಿಲ್ಲ ಅಂದ್ರೆ ಹಂಗಾರೆ ನಾ ಇದ್ದಾಗ ಕಾಣ್ತಾವ. ಇದನ್ನ ಮಾಡಿದವ್ರು ಯಾರು? ಇದನ್ನ ದೇವ್ರು ಮಾಡ್ಯಾನಂತ, ಇದನ್ನ ಜಗತ್. ಅದಕ್ಕೆ ನಾ ಒಂದು ಪ್ರಶ್ನೆ ಹಾಕ್ತೀನಿ, ದೇವ್ರು ಮಾಡಲಿ ಎಲ್ಲಿ ಕುಂತ ಮಾಡಿದ? ಈ ಜಗತ್ತ ಮಾಡ್ಯಾನ ಅಂದ ಮ್ಯಾಗ ಈ ಜಗತ್ತನ್ನು ಮಾಡೋ ಹೊತ್ನಾಗ ಒಂದು ಕುಂದ್ರಾಗ ಜಾಗ ಬೇಕಿಲ್ರಿ. ಒಬ್ಬ ಕುಂಬಾರ ಅದಾನಂದ್ರೆ ಅವ ಗಡಿಗೆ ಮಾಡ್ತಾನೆ, ಕುಂಬಾರ. ಹೌದಾ? ಎದ್ರ ಮ್ಯಾಗ ಕುಂತ ಮಾಡ್ತಾನ್ರಿ ಗೌರವಕರ? ಮೇಲದ ಮ್ಯಾಗ. ಮತ್ತು ಗಡಿಗೆ ಮಾಡಕ್ಕೆ ಮಣ್ಣು ಬೇಕಲ್ಲ, ಮಣ್ಣು ಎಲ್ಲಿತ್ತು? ಇಲ್ಲಿದ ತಗೊಂಡು. ಹೌದಾ? ಕುಂದ್ರಾಕ ಒಂದು ಜಾಗ ಬೇಕು, ಭೂಮಿ. ಆ ಭೂಮಿ ಮ್ಯಾಗಿನ ಮಣ್ಣು ಬೇಕು. ಹೌದಾ? ಈ ಜಗತ್ತು ದೇವರನ್ನು ಕುಂಬಾರ ಮಾಡ್ಯಾನ ಅಂತ ತಿಳ್ಕೊರಿ. ಏನು ಕುಂತ ಮಾಡಿದ್ನವ? ಎಲ್ಲ ಈ ಭೂಮಿ ನಾವ ಮಾಡ್ಯಾನ, ಮತ್ತು ಅವ ಎಲ್ಲಿ ಕುಂತ? ನಿಮ್ಮ ಭೂಮಿ ನಾವು ಮಾಡ್ಯಾನ್ರಿ, ಮತ್ತು ಅವ ಕುಂದ್ರಾಕ ಒಂದು ಜಾಗ ಬೇಕಿಲ್ಲ? ಹಾಂ, ಎಲ್ಲೇ ಒಂದು ಜಾಗ ಮಾಡಿ ಕುಂತಾನ ಅಂತ ತಿಳ್ಕೊರಿ. ಎಲ್ಲೇ ಒಂದು ಜಾಗದಾಗ ಕುಂತ ಮಾಡ್ಯಾನ ಇದನ್ನ ಭೂಮಿ. ಹೌದಿಲ್ಲ? ಹಂಗಾರ ಈ ಭೂಮಿ ಮಾಡಕ್ಕೆ ಸಾಮಾನು ಎಲ್ಲಿ ತಗೊಂಡ? ಇದನ್ನ ಮಾಡಕ್ಕೆ ಒಂದಿಷ್ಟು, ಈಗ ಕುಂಬಾರ ಗಡಿಗೆ ಮಾಡ್ತಾನಂದ್ರೆ ಮಣ್ಣು ಬೇಕಾ? ಹಂಗೆ ಈ ಜಗತ್ತು ಮಾಡಕ್ಕೆ ಎಲ್ಲಿ ಸಾಮಾನು ತೊಗೊಂಡು ಮಾಡಿದವ ದೇವರು? ಎಲ್ಲಿದ ಒಂದು ತೊಗೊಂಡು ಮಾಡ್ಯಾನ ಅಂತ ತಿಳ್ಕೊರಿ. ಹಾಂ, ಕಡ ತಂದಂಗೆ ತಂದು ಮಾಡ್ಯಾನ ಅಂತ ತಿಳ್ಕೊರಿ. ಆ ಕಡ ತಂದಿದ್ದ ಸಾಮಾನು ಯಾರು ಮಾಡ್ಯಾರ? ಅವನ ಮಾಡ್ಯಾನ. ಹೌದಿಲ್ರಿ? ಅದನ್ನು ಮಾಡೋ ಹೊತ್ನಾಗ ಎಲ್ಲಿ ಕೂತಿದ್ದ? ಹೆಲಿಕ್ಯಾಟ್ ಹೋಗತ್ರಿ ಇದು. ಅದಕ್ಕೆ ಅಪ್ಪ ಅವ್ರು ಹೇಳ್ಯಾರ, ಸಂಪೂರ್ಣಂ ಮನದಲ್ಲಿ ನೋಡಿ ತಿಳಿದಿದಂ ಸುಳ್ಳಿರ್ಪುದಿ ಆಟವು. ನನ್ನ ಮನಸ್ಸಿನ ಭ್ರಾಂತಿಯಿಂದ ತೋರೈತಿದು. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಶಿವೋ. ನೀ ಜೀವ ಭಾವದೊಳಗಿದ್ರೆ ಜಗತ್ತು ಕಾಣ್ತತಿ, ನೀ ಜೀವ ಭಾವದೊಳಗಿದ್ರೆ ದೇಹ ಕಾಣ್ತತಿ. ಪರಮ ಭಾವದೊಳಗಿದ್ರೆ ನಿನ್ನ ದೇಹ ಕಾಣೋದಿಲ್ಲ, ಜಗತ್ತು ಕಾಣೋದಿಲ್ಲ, ಏನು ಕಾಣೋದಿಲ್ಲ, ಕೇವಲ ಬ್ರಹ್ಮಮಯನ ಕಾಣ್ತದೆ, ಅರುಮಯನ ಕಾಣ್ತತಿ. ಈ ಭಾವ ಯಾವನಿಗೆ ನೆಲೆನೆಯಾಗಿ ನಿಲ್ತತಿ ಅವನ ಯೋಗಿರಿ, ಅವನ ಜ್ಞಾನಿ. ಈ ಭಾವವನ್ನು ನೆಲೆಯಾಗಿ ನಿಲ್ಲಿಸ್ಕೋಬೇಕಲ್ಲ, ಅಭ್ಯಾಸ ಮಾಡಬೇಕಲ್ಲ. ಇದಕ್ಕೆ ಅನೇಕ ಯುಕ್ತಿಗಳನ್ನು ಹಾಕಿ ತಿಳಿಸ್ಕೊಡ್ಬೇಕು. ಮನಸ್ಸು ನಿರಾಳ ಮಾಡ್ಕೋತ 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 ಹೋಗ್ಬೇಕ್ರಿ. ಹತ್ಬೇಕ ಸಾಯಿಟಿಗೆ ಏನು ಹೊರಗಡೆಗೆಲ್ಲ ಸಮಾಜ ಹತ್ಬೇಕ್ರಿ. ಹಂಗೆ ಅಭ್ಯಾಸ ಮಾಡ್ಬೇಕು. ದಿನಂಪ್ರತಿ ಅಷ್ಟು ವಿಚಾರ ಮಾಡಿ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ನೀವು ಇದೇ ಜನ್ಮದಾಗನ ಯೋಗಿಗಳಾಕಿರಿ, ಮತ್ತು ಪ್ರಾಕ್ಟೀಸ್ ಮಾಡಿದ್ರೆ ಗೌರವಕಾರ ನೋಡೋಣ ಅಂತೀರಿ. ನಮ್ಮ ಕೈ ಹಾಂ ಬರ್ತೈತೆ. ಅಭ್ಯಾಸ ಮಾಡ್ಬೇಕು. ಇಷ್ಟ ಚೆನ್ನಾಗಿ ತಿಳ್ಕೊಬೇಕ್ರಿ. ರಾಮತೀರ್ಥರು ಹೇಳೋದು ಇದನ್ನ, ಅರಿಯಿರಿ ಮೊದಲು, ಚೆನ್ನಾಗಿ ಅರಿಯಿರಿ, ಭಾವಿಸಿರಿ, ಅದನ್ನು ಅರತ್ರಿ. ಏನು ಅರಿಬೇಕು? ನಾನ ಆನಂದ ರೂಪದಲ್ಲಿ ಅನ್ನೋದನ್ನ ಅರಿರಿ. ಅರತ್ ಅದನ್ನ ಮತ್ತ ಏನು ಮಾಡ್ರಿ? ಭಾವಿಸಿರಿ. ಭಾವಿಸಿ ಭಾವಿಸಿ ಅನುಭವಿಸಿರಿ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಜಡ ವಸ್ತುಗಳ ಬಗ್ಗೆ ಇದ್ದ ತಿಳುವಳಿಕೆಯು ಜ್ಞಾನವಲ್ಲ, ಆತ್ಮಜ್ಞಾನವೇ ನಿಜವಾದ ಜ್ಞಾನವು. ಇಡೀ ಜಗತ್ತನ್ನೇ ನೋಡ್ರಿ ವಾಗ್ವೈಖರಿಯಿಂದ ಮರಳುಗೊಳಿಸಬಹುದು, ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇಡೀ ಜಗತ್ತನ್ನ ನಮ್ಮ ಮಾತಿನೊಳಗೆ ಮರಳುಗೊಳಿಸಬಹುದು, ಅವ್ರು ದಂಗಾಗಿ ಕುಂತು ಕೇಳಬಹುದು, ಆದ್ರೆ ದುಃಖ ಹೋಗುವುದಿಲ್ಲ. ಅವ್ರು ದಂಗಾಗಿ ಕುಂತು ಕೇಳಿದ್ರಲ್ಲಿ ಅದನ್ನು ಹೇಳಿದ್ದೀವ, ಜಗತ್ತಿನ ಸುದ್ದಿ ಹೇಳಿದ್ದ. ಅವ್ರು ದಂಗಾಗಿ ಅದನ್ನು ಕೇಳಿದ್ರಲ್ಲ, ಅವ್ರ ದುಃಖ ಹೋತನ? ಅವ್ರು ದಂಗಾಗುವಂಗೆ ಇವು ಹೇಳಿದ್ನಲ್ಲ, ಇವಂದರೆ ದುಃಖ ಹೋತನ? ಜಗತ್ತಿನ ಸುದ್ದಿ ಕೇಳಿದವಗೂ ದುಃಖ ಹೋಗಲಿಲ್ಲ, ಜಗತ್ತಿನ ಸುದ್ದಿ ಹೇಳಿದವನು ದುಃಖ ಹೋಗಲಿಲ್ಲ. ಏನು ಮಾತಾಡಿದ್ರೆ ಆತ್ಮನ ಬಗ್ಗೆನ ಮಾತಾಡ್ಬೇಕು. ಏನು ಕೇಳಿದ್ರು ಆತ್ಮನ ಬಗ್ಗೆನ ಕೇಳಬೇಕು. ಇವತ್ತು ಬರೀ ಆತ್ಮ ಅನ್ನಕತ್ತ, ನೀವು ಏನು ನನಗೂ ನೀರು ಬರಕತ್ತಿ ಅಂತೀರನ? ಹಾಂ,
ಏನೈತೆ ಅದನ್ನ ಹೇಳೋದ್ರಿಪ್ಪ. ಏನು ವಿಷಯ ಐತಿ, ಏನು ಹೇಳ್ಬೇಕು ಹೇಳ್ರಿ, ಮತ್ತೇನು ಮಾತಾಡ್ಬೇಕು ಹೇಳ್ರಿ. ನೋಡ್ರಿ ಅದನ್ನ ಹೇಳ್ತಾರ, ಇಡೀ ಜಗತ್ತನ್ನೇ ವಾಗ್ವೈಖರಿಯಿಂದ ಮರಳುಗೊಳಿಸಬಹುದು, ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಜ್ಞಾನಿಯು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಎದುರಿಟ್ಟು ನೋಡುತ್ತಾನೆ. ಒಟ್ಟ ಮನುಷ್ಯನಿಗೆ ಶರೀರದವ, ನಮಗೆ ಎಷ್ಟು ಶರೀರಗಳದಾವ? 4 ಶರೀರಗಳದಾವ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ, ಇನ್ನೊಂದು ಕಾರಣ, ಮತ್ತೊಂದು ಮಹಾಕಾರಣ. ನಮ್ಮ ನಿಜವಾದ ಶರೀರ ಯಾವುದು ಅಂತಂದ್ರೆ ಮಹಾಕಾರಣ ಶರೀರನು ನಮ್ಮದು ನಿಜವಾದ ಶರೀರ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನದಾವಲ್ಲ, ಇವು ಮಿಥ್ಯಾ ಶರೀರಗಳು, ಭ್ರಾಂತಿಯಿಂದ ತೋರ್ತಕ್ಕಂಥ ಶರೀರಗಳು. ಈಗ ನೋಡ್ರಿ, ಎಚ್ಚರಿಕೆ ಒಳಗೆ ಈ ಸ್ಥೂಲ ಶರೀರ ಕಾಣ್ತದ, ನಮಗೆ ಕಾಣ್ತತಿಲ್ರಿ ಇದು. ಕಾಣಲ್ಲ ಬಿಟ್ಟಿತ್ತ ನೋಡಿ, ಇಷ್ಟು ದೊಡ್ಡ ವ್ಯಾಪ್ತರ ಕಾಣ್ತತಿ. ಅಷ್ಟ ಕಾಣೋದಿಲ್ಲ, ನಾ ಗಂಡು ಅಂತತಿ. ಹೆಣ್ಣಿದ್ರ ಹೆಣ್ಣಂತತಿ. ಅಧಿಕಾರ ಇತ್ತಂದ್ರೆ ನಾ MLA ಅಂತತಿ, ನಾ MP ಅಂತತಿ. ಯಾರು ನಾ ಗೊತ್ತತಿಲ್ಲ, ನನ್ನ ಮುಂದೆ ಯಾವ ನಿಲ್ಲವದಾನ ಅಂತತಿ. ಯಾರು ಬಂದು ನಿಂದಿರ್ತಾರ ನಿಂದ್ರ ನನ್ನ ಮುಂದೆ ಅಂತತಿ. ಏನು ಇಡೀ ತಾಲೂಕ ನನ್ನ ಕೈಯಾಗೈತೆ ಅಂತತಿ, ಇಡೀ ಜಿಲ್ಲಾ ನನ್ನ ಕೈಯಾಗ, ಇಡೀ ಕರ್ನಾಟಕನ ನನ್ನ ಕೈಯಾಗೈತಿ, ಇಡೀ ದೇಶನ ನನ್ನ ಕೈಯಾಗೈತಿ ಅಂತತಿ. ಬೇಕಾದ್ ಮಾಡ್ತೀನಿ ಅಂತತಿ. ಏನು ತಿಳ್ಕೊಂಡತಿ? ಈ ಶರೀರ ನಾನಂತ ತಿಳ್ಕೊಂಡತಿ, ಸ್ಥೂಲ ಶರೀರ. ಎಚ್ಚರಿಕೆ ಒಳಗೆ ಇದನ್ನ ಅಭಿಮಾನಿಸ್ತತಿ, ಇದನ್ನ ನೆಚ್ಕೊಂಡು ವ್ಯವಹಾರ ಮಾಡ್ತತಿ. ಹಗರ್ಕ ಮಾಡಿ 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 ನಾ MLA, ನಾ MP, ನಾ ಅಂತವ, ನಾ ಊರ್ ಗೌಡ ಅಂತ ಇಂಥ ಅನ್ಕೊಂಡ್ ಪದರ್ಯಾಡಿ ಚೀರ್ಯಾಡಿ ಜಗಳಾಡಿ ಹಂಗ ಹಿಂಗ ನಿಧಿಗೆ ಹೋಗತ್ತೆ. ನಿದ್ದಿಗೆ ಹೋದ ಕೂಡಲೇ ಸ್ಥೂಲ ಶರೀರ ಸ್ಥೂಲ ಜಗತ್ತಿನ ಕಲ್ಪನೆಯನ್ನು ಬಿಡ್ತಿ. ಅಲ್ಲಿ ಒಂದು ಡಾಂಬ್ರಾಟ್ ಚಾಲು ಆತ್ರಿ. ಎಲ್ಲಿ ಮಕ್ಕೊಂಡ್ ಕೂಡಲೇ ಕನಸ್ನ್ಯಾಗ ಮತ್ತೆ ಅಲ್ಲಿ ಒಂಥರ ಪ್ರಪಂಚ ಚಾಲು ಆತ. ಇಲ್ಲೊಂಥರ ಇತ್ತ, ಅಲ್ಲೊಂಥರ ಪ್ರಪಂಚ ಶುರು ಆತದೆ. ನಮ್ಮ ಗೆಳೆಯ ನನ್ನ ಜೋಡಿ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೀನ್ರಿ. ವಾಕಿಂಗ್ ಹೋಗಿದ್ವಿ. ಏನು ಗುರು ಮಸ್ತ್ ಕನಸು ಬಿದ್ದಿತ್ತು ನನಗೆ, ಇನ್ನಟ್ ಆಗ್ಬೇಕಾಗಿತ್ತು ಅದ್ರದ್ದು ನೋಡ್ತಿದ್ವಿ ಅಂತ. ಏನು ಬಿದ್ದಿತ್ತು ಅದಕ್ಕೆ ಈಗ ನಾನು ಅವ ಆಫೀಸ್ನಾಗ ಏನು ಮಾಡಿಬಿಟ್ಟಾನ್ರಿ, ಮ್ಯಾಗಿನ ಅಧಿಕಾರಿ ಒಂದು ಸ್ವಲ್ಪ ಬೇದ್ ಬಿಟ್ಟಾನ್ರಿ. ಬೇದ ಕೂಡಲೇ ಮನಸ್ಸಿಗೆ ಏನಾಗಿಬಿಟ್ಟೈತಿ, ಸ್ವಲ್ಪ ತಾಪ ಅನಿಸೈತಿ. ಅಂದ ಕೂಡಲೇ ಅವನ್ನ ಇವನ್ಕಿಂತ ಹೆಚ್ಚಿಂದ ಕಲಿಬೇಕು, ಕಲಿತು ಇವನು ಯಾವಾಗ ಬೇದೀನಿ ಅಂತ ಅನಿಸೈತ್ರಿ. ಅದು ಇವನ್ಕಿಂತ ಹೆಚ್ಚಿಂದ ಕಲಿತು ಇವನ್ ಮ್ಯಾಗ ಅಧಿಕಾರಿಯಾಗಿ ಬಂದು ಇವನು ಬೇಯ್ಬೇಕು ನಾನು ಅಂತಂದು ಸ್ವಲ್ಪ ಸಂಕಲ್ಪ ಮಾಡ್ಕೊಂಡಂದ್ರೆ ಮಕ್ಕೊಂದು ನಿದ್ದೆ ಎತ್ತಿ ಬಿಟ್ಟತ್ರಿ. ನಿದ್ದೆ ಎತ್ತಿದ ಕೂಡಲೇ ಕನಸ್ನ್ಯಾಗ ಆಫೀಸರ್ ಆಗಬೇಕ್ರೆ ಅನ್ಕೊಂಡ್ ಮಕ್ಕೊಂಡ್ಬಿಟ್ರ. ಕನಸ್ನ್ಯಾಗ ಆಫೀಸರ್ ಆಗಿ ಅವ ಇವನ್ ಕೆಳಗ, ನೀವು ಅವನ ಮ್ಯಾಗ. ಇನ್ನೇನು ಬೈಬೇಕಂತ ಬರಾಕತ್ತಿದ್ನಿ ಗುರು, ಯಾತ್ರ ಆತು. ಬರಾಕತ್ತಿದ್ನಿ, ಎತ್ತರ ಆಗ್ಬಿಡ್ತು. ಅಲ್ಲೊಂಥರ ಪ್ರಪಂಚ ಚಾಲು ಆಗಿತ್ತು. ಹಂಗಿರ್ತದ. ಅಲ್ಲೊಂದು ಕನಸು ಶುರುವಾಗಿತ್ತು. ಅಲ್ಲೊಂದು ಜಗತ್ತಿತ್ತು. ಇಲ್ಲಿ ಕಾಣ್ತಕ್ಕಂಥದ್ದು ಸ್ಥೂಲ ಜಗತ್ತು, ಅಲ್ಲಿ ಕಾಣ್ತಕ್ಕಂಥದ್ದು ಸೂಕ್ಷ್ಮ ಜಗತ್ತು. ಮತ್ತು ಇವ ಆಫೀಸರ್ ಆಗಿದ್ನಲ್ಲ, ಇವ್ ಯಾವಿದ್ದ ಮಕ್ಕೊಂದಿದ್ದ ಮನೆಯಾಗ. ಮತ್ತು ಅಲ್ಲಿ ಆಫೀಸರ್ ಆಗಿ ಇಲ್ಲದನವ ಮಗ ಅಂತ ಹೋಗಿದ್ನಲ್ಲ, ಅವೆಲ್ಲಿದ್ದವ? ಅದು ಸೂಕ್ಷ್ಮ ಶರೀರನಾಗ ಅಲ್ಲಿ ಅಡ್ಡಾಡ್ತಲ್ರಿ. ಅದು ಸ್ಥೂಲ ಶರೀರ ಅಂತೀರ್ನ ಮಕ್ಕೊಂದೈತಿ ಸ್ಥೂಲ ಶರೀರ. ಆ ಕನಸಿನೊಳಗೆ ಒಂದು ಅಡ್ಡಾಡಕತ್ತ ನೋಡ್ರಿ, ಅದು ಸೂಕ್ಷ್ಮ ಶರೀರ. ಅಟ್ಟೋಟಿಗೆ ಕನಸು ಮುಗಿದು ನಿದ್ರಿಗೆ ಹೋಗ್ಕಂಡ್ರಿ. ನಿದ್ದೆ ಹೋದ ಕೂಡ್ಲೇನ ಗಾಢ ನಿದ್ದೆ ಕತೆ. ಎದ್ದು ನಿದ್ದೆ ಹೇಳ್ತಾನೆ. ಹೆಂಗಿತ್ತು ನಿದ್ದೆ? ಯಾರಿದ್ರು? ಯಾರು ಇದ್ದಿದ್ದಿಲ್ಲ, ಆರಾಮಿತ್ತು. ಏನೂ ಇದ್ದಿದ್ದಿಲ್ಲ, ಆರಾಮಿತ್ತು. ಯಾರ್ಯಾರು ಇದ್ದಿದ್ದಿಲ್ಲ ಅನ್ನುವುದನ್ನು ತಿಳ್ಕೋತ ನಾನು ಅಲ್ಲಿದ್ದೆ. ನಮ್ಮ ಮನೆ ಆಶ್ರಮದೊಳಗೆ ಒಬ್ರನ್ನ ಕಳಿಸಿದ್ರಿ.
ಯಾರದಾರ ನೋಡ್ಕೊಂಬ ಆಶ್ರಮದಾಗ. ಬಂದು ಏನಂತನವ, ಆಶ್ರಮದಾಗ ಯಾರ್ಯಾರೂ ಇಲ್ಲ. ಹೆಂಗೆ ಹೇಳಿದ್ ನಾವು ಯಾರ್ಯಾರು ಇಲ್ಲ ಅನ್ನೋದು? ಮತ್ತು ನಾ ಎದ್ದು ಹೇಳಿದ್ನು ಹಂಗ ಹೇಳಿದ್ನು. ಹಂಗೆ ಗಾಢವಾದ ನಿದ್ರಿ ಒಳಗೆ ಯಾರೂ ಇದ್ದಿದ್ದಿಲ್ಲ, ಆರಾಮಿತ್ತು ಅನ್ನೋದನ್ನು, ಏನೂ ತಿಳಿಲಿಲ್ಲ, ಏನು ತಿಳಿಲಿಲ್ಲ ಅನ್ನೋದನ್ನು ತಿಳ್ಕೊಂತ ನಾವು ಇದ್ದೀವ್ರಿ. ಅಂದ್ರೆ ಅಜ್ಞಾನವನ್ನು ನಾವು ತಿಳಿತಾ ಇದ್ವಿ. ಗಾಢವಾದ ನಿದ್ರಿ ಒಳಗೆ ಏನಿತ್ರಿ? ಅಜ್ಞಾನ ಇತ್ತು. ಅದಕ್ಕೆ ಕಾರಣ ಶರೀರ ಅಂತಾರೆ. ಆ ಅಜ್ಞಾನ ಶರೀರವನ್ನು ತಿಳ್ಕೊಂತ ಇದ್ವಿ ನಿದ್ರಿ ಒಳಗೆ. ಆಮ್ಯಾಗ ಸೂಕ್ಷ್ಮ ಶರೀರದೊಳಗೆ, ಕನಸಿನೊಳಗೆ ದೊಡ್ಡ ಆಫೀಸರ್ ಆಗಿಬಿಟ್ಟಿದ್ದ ಅವ ನಮ್ಮ ಗೆಳೆಯ. ಇನ್ನೇನು ಅವ್ನು ಬೈಯಕ್ಕೆ ಹೋಗೋದಷ್ಟೇ ಐತೆ ಆ ಥರ ಬಿಡ. ಆ ಬೈಯಕ್ಕೆ ಹೊಂಟಿದ್ನು, ಆ ಕನಸು ಕಾಣಕತ್ತಿದ್ನಲ್ಲ, ಅಲ್ಲೊಂದು ಶರೀರ ಕಾಣಕತ್ತಿತ್ತಲ್ಲ ಒಂದು. ಅದು ಯಾವ ಶರೀರ? ಸೂಕ್ಷ್ಮ ಶರೀರ. ಇದು ಮಕ್ಕೊಂಡಿತ್ತು ನೋಡಿದ್ರು, ಮುಸುಗ ಹಾಕೊಂಡು ಮಕ್ಕೊಂಡ ಕನಸು ಬಿದ್ದಿತ್ತು. ಮಕ್ಕೊಂಡದ್ದು ಶರೀರ ಸ್ಥೂಲ ಶರೀರ. ಕನಸಿನ ಕಂಡದ್ದು ಶರೀರ, ಕಬರ್ ಮಾಡಕತ್ತಿದ್ದ ಶರೀರ ಸೂಕ್ಷ್ಮ ಶರೀರ. ಗಾಢ ನಿದ್ರಿ ಒಳಗೆ ಏನೂ ತಿಳಿಲಿಲ್ಲ, ಆರಾಮಿತ್ತು ಅನ್ನೋ ಅಜ್ಞಾನ ಇತ್ತಲ್ಲ, ಆ ಅಜ್ಞಾನ ಶರೀರವನ್ನು ತಿಳಿತಕ್ಕಂಥವು ನಾನು. ಅದಕ್ಕೆ ಅಜ್ಞಾನ ಶರೀರ, ಕಾರಣ ಶರೀರ ಅಂತ. ಅಂದ್ರೆ ಮಹಾತ್ಮರು ತಿಳ್ಕೊಂಡಿರ್ತಾರ, ಈ ಸ್ಥೂಲ ಶರೀರನೂ ನಾನಲ್ಲ, ಈ ಎಚ್ಚರಿಕೆ ಒಳಗಿರ್ತಕ್ಕಂಥ ಸ್ಥೂಲ ಶರೀರ ನಾನಲ್ಲ. ನೋಡ್ರಿ, ಈ ಸ್ಥೂಲ ಶರೀರ ನಾನಾಗಿದ್ರೆ ಇದನ್ನ ಬಿಟ್ಟು ನಾ ಅಡ್ಡಾಡಕತ್ತಿದ್ನಿ, ಕನಸಿನಾಗ ಇದ್ನಿಲ್ಲ, ಅಲ್ಲಿ ಅಡ್ಡಾಡಕತ್ತಿದ್ನಿಲ್ಲ. ಅಂದ್ರ ಸ್ಥೂಲ ಶರೀರ ಬಿಟ್ಟು ನಾನಿರ್ತೀನಿ ಆತು. ಸೂಕ್ಷ್ಮ ಶರೀರ ಬಿಟ್ಟು ಎಚ್ಚರಿಕೆ ಒಳಗಿರ್ತೀನಿ. ಆವಾಗ ಕಾರಣ ಶರೀರದೊಳಗೆ ಸ್ಥೂಲ ಶರೀರನೂ ಇಲ್ಲ, ಸೂಕ್ಷ್ಮ ಶರೀರನೂ ಇಲ್ಲ. ಎರಡೂ ಶರೀರಗಳನ್ನು ಬಿಟ್ಟು ನಾನು ಅಜ್ಞಾನ ಶರೀರದೊಳಗಿದ್ದೆ. ಈ ಮೂರೂ ಶರೀರದೊಳಗೆ ಅರಿತುಕೊಂತ ನಾನು ಸಾಕ್ಷಿಯಾಗಿದ್ದೆ. ಇವು ಶರೀರಗಳು ಒಂದ್ರೊಳಗೊಂದಿಲ್ಲ, ಒಂದು ಅವಸ್ಥೆ ಒಳಗೊಂದಿಲ್ಲ, ಅವಸ್ಥೆಗಳು ಒಂದ್ರೊಳಗೊಂದಿಲ್ಲ, ಆ ಅವಸ್ಥೆ ಒಳಗಿರ್ತಕ್ಕಂಥ ಶರೀರಗಳು ಒಂದ್ರೊಳಗೊಂದಿಲ್ಲ. ಸ್ಥೂಲ ಶರೀರ ಸೂಕ್ಷ್ಮ ಶರೀರದೊಳಗಿಲ್ಲ, ಸೂಕ್ಷ್ಮ ಶರೀರ ಸ್ಥೂಲ ಶರೀರದೊಳಗಿಲ್ಲ. ವ್ಯಕ್ತಕತನು ಇಲ್ಲ, ಒಂದ್ರೊಳಗೊಂದಿಲ್ಲ. ಆದ್ರೆ ಮೂರು ಶರೀರಗಳನ್ನು, ಮೂರು ಅವಸ್ಥೆಗಳನ್ನು, ಈ ತೋರಾನು ತೋರಿಕೆಯನ್ನು ನಾನೇನು ಮಾಡ್ತೀನಿ? ತಿಳಿತೀನಿ. ತಿಳಿಯಾವ ಹೋದಿಲ್ಲ. ಮತ್ತಿಷ್ಟು ಕೇಳ್ತೇವ್ರಿ, ಶರೀರನ ನಾನು ಮತ್ತದ ಬರ್ತೈತೆ. ಅದು ಎಷ್ಟು ಪ್ರಾಕ್ಟೀಸ್ ಆಗಿರ್ಬೇಕು ನೋಡ್ರಿ. ಅದು ಅಷ್ಟು ಜನ್ಮದೊಳಗೆ ನಮಗೆ ಪ್ರಾಕ್ಟೀಸ್ ಆಗಿರ್ಬೇಕು. ಯಾವುದು? ದೇಹ ನಾನು ಅನ್ನೋದು. ಹಿಂಗಿದನ್ನು ವಿಚಾರ ಮತ್ತ ಮಾಡಿ ಅದರ ಶರೀರ ಭಾವವನ್ನು ಏನು ಮಾಡ್ಕೋರಿ ಅಂತಾರೆ ಅವರು? ನಾಶ ಮಾಡ್ಕೋರಿ. ಈಗ ನೋಡ್ರಿ, ಜ್ಞಾನಿ ಹೆಂಗಿರ್ತಾನ, ಮಹಾತ್ಮ ಹೆಂಗಿರ್ತಾನ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಎದುರಿಟ್ಟು ತಿಳಿಯುತ್ತಾನೆ. ಜ್ಞಾನಿ ಏನು ಮಾಡ್ತಾನೆ? ಇವನ್ಗಳನ್ನ ಎದುರಿಟ್ಟು ತಿಳಿತಾನ. ಆದ್ರೆ ನಾವೆಲ್ಲಿ ಎದುರಿಟ್ಟು ತಿಳಿತೇವ್ರಿ? ಸ್ಥೂಲದಾಗ ಸ್ಥೂಲ ಶರೀರ ನಾವು ಅಂತೀವಿ, ಸೂಕ್ಷ್ಮದಾಗ ಸೂಕ್ಷ್ಮ ಶರೀರ ನಾವು ಅಂತೀವಿ. ಹೆಂಗೆ ಬರ್ತದೆ ಹಂಗೆ ಹೊಳ್ಳೋದ್ರಿ. ಈಗ ನೋಡ್ರಿ, ಸ್ಥೂಲ ಶರೀರ ನೀ ಅಂತ ತಿಳ್ಕೊಂಡಿ, ಮತ್ತು ಅದನ್ನು ಬಿಟ್ಟು ಸೂಕ್ಷ್ಮ ಶರೀರದಾಗ ಯಾಕೆ ಮತ್ತೆ ಅಷ್ಟು ಬಡಬಡಸಕತ್ತಿದ್ದೆಪ್ಪ? ಅದು ನಾನು ಅಂತ ಯಾಕೆ ತಿಳ್ಕೊಂಡ ವ್ಯವಹರಿಸ್ತಿರ್ತೇವಿಲ್ರಿ ಅಲ್ಲಿ ನಾವು. ನೋಡ್ರಿ, ಏನಾರ ಲಾಟ್ರಿ ಐತಂದ್ರೆ ಖುಷಿ ಪಡ್ತೀವಿ, ಏನಾರ ಲಾಭ ಆತಂದ್ರೆ ಖುಷಿ ಪಡ್ತೀವಿ, ಲುಕ್ಸಾನ್ ಆತಂದ್ರೆ ಅಳ್ತೇವಿ. ಯಾರೋ ಬಾವಿಯಾಗ ಎತ್ತಿ ಒಗದಂಗೆ ಆಗ್ಬಿಡ್ತೇವೆ, ಅಯ್ಯೋ ಅಪ್ಪ ಅಂದ್ಬಿಡ್ತೇವೆ, ಯಾವ ಥರ ಆಗ್ಬಿಡ್ತೈತಿ. ಬಾವಿಯಾಗ ಬಿದ್ದಿರ್ತೇವೋ, ಹಾಕ್ಯಾಕ ಕುಂತಿರ್ತೇವೋ, ಇರೋದೇ ಇಲ್ಲ. ಅಲ್ಲಿ ಸತ್ಯನೆನ್ನೋದ ಸುಳ್ಳು, ನಾನು ಬಾವ್ಯಾಗ ಹೋಗದಾರ ಅನ್ನೋದ ಸುಳ್ಳು. ಹಂಗೆ ಇದು ಹುಟ್ಟೈತಿ ಅನ್ನೋದ ಸುಳ್ಳು. ಎಚ್ಚರಿಕೆ ಒಳಗೆ ಇದು ಬದುಕಾಕತ್ತೈತಿ ಅನ್ನೋದನ್ನ ಸುಳ್ಳು. ಸತ್ಯೋ ಅಂತಾರ, ಸತ್ತದ್ದ ಸುಳ್ಳು, ಇಲ್ಲ. ಅಲ್ಲಿ ಬಾವ್ಯಾಗ ಹೋಗೋದು ಜಟ್ ತೇಟ್ ಸುಳ್ಳು. ಅವ ನೆಗಿ ಒಗದವನು ಎಷ್ಟು ತೇಟ್ ಸುಳ್ಳು, ಇದು ಬಿದ್ದಿದ್ದು ಸುಳ್ಳು, ಅಲ್ಲಿದ್ದ ಬಾವಿನೂ ಸುಳ್ಳು. ಸುಳ್ಳೇ ಸುಳ್ಳು ಕನಸಿನಾಟ, ಸುಳ್ಳೇ ಸುಳ್ಳು. ಇದು ಅದು ಕನಸಿನ ಆಟ, ಇದು ಸಂಸಾರದ ಆಟ, ಸ್ಥೂಲ ಆಟ. ಅದು ಸೂಕ್ಷ್ಮ ಆಟ, ಇದು ಸ್ಥೂಲ ಆಟ. ಇದು ಸುಳ್ಳ. ಆದರೂ ಮನಸ್ಸಿಗೆ ಏನಾಕತ್ರಿ? ಹಚ್ಕೋತತಿ. ಇದು ಏನೈತೆ ಅಂತ ಹಚ್ಕೋತ ಗಡಬಡಿಸ್ತದೆ. ಹೇಳ್ತಾರೆ ಎಷ್ಟು ಸೂಕ್ಷ್ಮ ಐತಿಲ್ರಿ.
ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಎದುರಿಟ್ಟು ನೋಡುತ್ತಾನೆ. ಅರಿವಿನ ಸ್ಥಿತಿಯನ್ನು ನೋಡ್ರಿ ಅನುಭವದಿಂದ ಅನುಭವ ಮಾಡಿ, ಅರಿವಿನ ಸ್ಥಿತಿಯನ್ನು ಅನುಭವ ಮಾಡಿ ಉತ್ಥಾನವಾದವರು ನೋಡ್ರಿ, ಉತ್ಥಾನವಾದವರು ಏನು ಮಾಡ್ತಾರ, ಮತ್ತು ಜನರಿಗೆ ತಿಳಿದಂಗೆ ಅದನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತಮ್ಮ ಸ್ವರೂಪದ ಧ್ಯಾನ ಮಾಡ್ಕೋತಾರೆ, ಜಗತ್ತಿಗೆ ಅದನ್ನು ಉಪದೇಶವನ್ನು ಮಾಡ್ಕೋತ ಹೋಗ್ತಾರೆ. ಹಿಂಗೆಲ್ಲ ಆಯ್ತು ನೋಡ್ರಿ.